ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಯುಜಿಸಿ ಎನ್ಇಟಿ ಕಾಮರ್ಸ್ ಪೇಪರ್ಗೆ ಯೂನಿಟ್ 9 ಮತ್ತು ಯೂನಿಟ್ 10 ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಓದಬೇಕು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ನ ಕೇಳಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯೂನಿಟ್ 9 ಬಂದು ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಇದರಲ್ಲಿ ಮೇನ್ ಆಗಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಕಂಪನೀಸ್ ಅಂಡ್ ಫರ್ಮ್ 1, legal aspects of companies and firms 2, legal aspects of goods and services. ಈ ಇಷ್ಟು ಕಾನ್ಸೆಪ್ಟ್ ಓದಬೇಕಾಗುತ್ತೆ. ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಕೇಳಿರೋದು ಜಾಸ್ತಿ ಕ್ವೆಶನ್ಸ್ ನ ಕಂಪನೀಸ್ ಆಕ್ಟ್ 2013 ಈ ಕಾನ್ಸೆಪ್ಟ್ ಮೇಲೆ, ಕಂಪನೀಸ್ ಆಕ್ಟ್ 2013 ಕಾನ್ಸೆಪ್ಟ್ ಮೇಲೆ ತುಂಬಾ ಕ್ವೆಶನ್ಸ್ ನ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ. ಮತ್ತೆ ಕಾಂಪಿಟೇಷನ್ ಆಕ್ಟ್ 2002, ಕಾಂಪಿಟೇಷನ್ ಆಕ್ಟ್ 2002 ಮೇಲೆ ಕೂಡ ತುಂಬಾ ಕ್ವೆಶನ್ಸ್ ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಈ ಎರಡು ಕಾನ್ಸೆಪ್ಟ್ ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇನ್ ಡೆಪ್ತ್ ಆಗಿ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತ ಕ್ವೆಶನ್ಸ್ ಬಂದು GST ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ದಾರೆ. RTI ಆಕ್ಟ್, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಆಕ್ಟ್, ಟ್ಯಾಕ್ಸ್, ಮತ್ತೆ IPRS ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅದ್ರ ಮೇಲೆ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ. ಮತ್ತೆ IT ಆಕ್ಟ್ 2000 ಈ ಕಾನ್ಸೆಪ್ಟ್ ಮೇಲೆ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ. ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಕಂಪನೀಸ್ ಆಕ್ಟ್ 2013 ಮತ್ತೆ ಕಾಂಪಿಟೇಷನ್ ಆಕ್ಟ್ 2002 ಮೇಲೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ನಾವು ಜಾಸ್ತಿ ಕ್ವೆಶನ್ಸ್ ನ ನೋಡ್ಬೋದು. ಸೊ ಈ ಎರಡು ಕಾನ್ಸೆಪ್ಟ್ ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೊಂಡ್ರೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಬಂದು ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಇದು ಯೂನಿಟ್ 10 ಕಾಮರ್ಸ್ ಪೇಪರ್ ಅಲ್ಲಿ. ಇದರಲ್ಲಿ ನಾವು ಓದ್ಕೋಬೇಕಾಗಿರೋದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್, ಬೇಸಿಕ್ ಕಾನ್ಸೆಪ್ಟ್ ಟ್ಯಾಕ್ಸ್ ಬಗ್ಗೆ, ಟ್ಯಾಕ್ಸಬಲ್ ಇನ್ಕಮ್ ಅದ್ರ ಬಗ್ಗೆ ಓದ್ಕೋಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಬಂದು ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್. ಈ ಕಾನ್ಸೆಪ್ಟ್ ಅಲ್ಲಿ ಕ್ವೆಶನ್ಸ್ ಕೇಳಿರೋದು ತುಂಬಾ ರೇರ್ ಆಗಿದೆ. ಸೊ ಜಾಸ್ತಿ ನಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದ್ರಲ್ಲೇ ಕೇಳಿರೋದು. ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕ್ವೆಶನ್ಸ್ ನ ಕೇಳಿದ್ದಾರೆ. ಮತ್ತೆ ಅಗ್ರಿಕಲ್ಚರಲ್ ಇನ್ಕಮ್ ಒಂದಷ್ಟು ಪಾಯಿಂಟ್ಸ್ ನ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ, ಅದು ಯಾವ್ದು ಎಕ್ಸಂಪ್ಷನ್ ಆಗುತ್ತೆ ಆಸ್ ಪರ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕ್ವೆಶನ್ಸ್ ನ ಕೇಳಿದ್ದಾರೆ. ಮತ್ತೆ ಅಮೌಂಟ್ ಆಫ್ ಎಕ್ಸಂಪ್ಷನ್ ಒಬ್ಬ ಅಂದ್ರೆ ಒಂದು ಇಂಡಿವಿಜುವಲ್ ಪರ್ಸನ್ನಿನ ಇನ್ಕಮ್ ಅಲ್ಲಿ ಎಷ್ಟು ಅಮೌಂಟ್ ಎಕ್ಸಂಪ್ಷನ್ ಆಗುತ್ತೆ ಟ್ಯಾಕ್ಸ್ ಇಂದ ಅನ್ನೋದನ್ನ ಕೂಡ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದ್ದಾರೆ. ಇನ್ಕಮ್ ಹೆಡ್ಸ್, ಡಿಫ್ರೆಂಟ್ ಇನ್ಕಮ್ ಹೆಡ್ಸ್, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಆ ತರ ಡಿಫ್ರೆಂಟ್ ಹೆಡ್ಸ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಕಮ್ ನ ಕೊಟ್ಬಿಟ್ಟು ಇದು ಯಾವ ಹೆಡ್ ಅಲ್ಲಿ ಬರುತ್ತೆ ಅಂತ ಕೂಡ ಕೇಳಿದ್ದಾರೆ. ಮತ್ತೆ ಟ್ಯಾಕ್ಸ್ ಪ್ಲಾನಿಂಗ್ ರಿಲೇಟೆಡ್ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ. ಮತ್ತೆ NRI ಇನ್ಕಮ್ ಕ್ಯಾಲ್ಕುಲೇಷನ್, ನಾನ್ ರೆಸಿಡೆಂಟ್ ಇಂಡಿಯನ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದನ್ನ ಕೂಡ ಕೇಳಿರ್ತಾರೆ. ಡಿಡಕ್ಷನ್ಸ್ ಅಂಡರ್ ಡಿಫ್ರೆಂಟ್ ಸೆಕ್ಷನ್ಸ್ ATC ATD ಅದ್ರ ಅಂಡರ್ ಅಲ್ಲಿ ಯಾವ್ಯಾವ ಡಿಡಕ್ಷನ್ ಬರುತ್ತೆ ಅಂತ ಕೂಡ ಡಿಫ್ರೆಂಟ್ ಸೆಕ್ಷನ್ಸ್ ಅಂಡರ್ ಅಲ್ಲಿ ಕೇಳಿದ್ದಾರೆ. ಮತ್ತೆ ಡಿಫ್ರೆಂಟ್ ಅಲೋವೆನ್ಸಸ್, ಯಾವ್ಯಾವ ಅಲೋವೆನ್ಸಸ್ ಇದೆ ಅದನ್ನ ಕೂಡ ಕೇಳ್ತಾರೆ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್, ಒಂದು ಅಸೆಟ್ ಇದ್ರೆ ಅದ್ರ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ. ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕ್ವೆಶನ್ಸ್ ನ ಕೇಳಿದ್ದಾರೆ 2 ಮಾರ್ಕ್ಸ್ ಗೆ. ಮತ್ತೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಹೇಗೆ ಕೇಳಿದ್ದಾರೆ ಕ್ವೆಶನ್ಸ್ ನ. ಇನ್ನ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನೋ ಕಾನ್ಸೆಪ್ಟ್ ಮೇಲೆನೆ 2 to 3 ಕ್ವೆಶನ್ಸ್ ನ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ನಾವು ನೋಡ್ಬೋದು. ಇದಿಷ್ಟು ಓದಿದ್ರೆ ನಮಗೆ ಯೂನಿಟ್ 9 ಅಂಡ್ 10 ನಲ್ಲಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದಕ್ಕೆ 20 ಮಾರ್ಕ್ಸ್ ನ ತುಂಬಾ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.